ಸಂಪೂರ್ಣನಾದ ಯೇಸು ತನ್ನ ಕೃಪೆಯಿಂದ ರಕ್ಷಣೆಯ ನೀಡಿದ. ನಂಬಿಕೆಯ ಮೂಲಕ ರಕ್ಷಣೆಯ ಹೊಂದಿರಿ, ಇದು ದೇವರ ಉಚಿತಾರ್ಥ ವರವು. ಕೃಪಾ ಸಂಪೂರ್ಣನಾದ ಯೇಸು ತನ್ನ ಕೃಪೆಯಿಂದ ರಕ್ಷಣೆಯ ನೀಡಿದ. ನಂಬಿಕೆಯ ಮೂಲಕ ರಕ್ಷಣೆಯ ಹೊಂದಿರಿ, ಇದು ದೇವರ ಉಚಿತಾರ್ಥ ವರವು. ಕರ್ತನಲ್ಲಿ ಪ್ರಿಯರೇ, ನಿಮ್ಮೆಲ್ಲರಿಗೂ ಮುಂಜಾನೆಯ ಶುಭ ವಂದನೆಗಳು. ಈ ದಿನ ವಿಶ್ವವಾಣಿ ಪ್ರಸ್ತುತಪಡಿಸುವ ನಿನ್ನ ದಾರಿಗೆ ಬೆಳಕು ಎಂಬ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಪ್ರೀತಿಯಿಂದ ಸ್ವಾಗತಿಸುತ್ತಿದ್ದೇವೆ. ಕ್ರಿಯೆಗಳಿಂದ ರಕ್ಷಣೆ ಉಂಟಾದದಲ್ಲ, ಸತ್ಕ್ರಿಯೆಗಳಿಂದ ಸಿಗುವುದಿಲ್ಲ. ಕ್ರಿಯೆಗಳಿಂದ ರಕ್ಷಣೆ ಉಂಟಾದದಲ್ಲ, ಸತ್ಕ್ರಿಯೆಗಳಿಂದ ಸಿಗುವುದಿಲ್ಲ. ಆದುದರಿಂದ ಹೊಗಳಿಕೊಳ್ಳುವುದಕ್ಕೆ ಯಾರಿಗೂ ಆಸ್ಪದವೂ ಇಲ್ಲ. ಕೃಪಾ ಸಂಪೂರ್ಣನಾದ ಯೇಸು ತನ್ನ ಕೃಪೆಯಿಂದ ರಕ್ಷಣೆಯ ನೀಡಿದ. ನಂಬಿಕೆಯ ಮೂಲಕ ರಕ್ಷಣೆಯ ಹೊಂದಿರಿ, ಇದು ದೇವರ ಉಚಿತಾರ್ಥ ವರವು. ಈ ದಿನದ ವಾಕ್ಯಧ್ಯಾನಕ್ಕಾಗಿ ಆರಿಸಿಕೊಂಡಿರುವಂಥ ಸತ್ಯವೇದ ಭಾಗವು ಮತ್ತಾಯನು ಬರೆದ ಸುವಾರ್ತೆ 22ನೇ ಅಧ್ಯಾಯ 8ರಿಂದ 14ನೆಯ ವಚನದವರೆಗೆ. ಆಗ ತನ್ನ ಆಳುಗಳಿಗೆ, ಮದುವೆಗೆ ಸಿದ್ಧವಾಗಿದೆ ಸರಿ, ಆದರೆ ಕರೆಯಲ್ಪಟ್ಟವರು ಯೋಗ್ಯರಾಗಿರಲಿಲ್ಲ. ನೀವು ಈಗ 4 ಹಾದಿಗಳು ಕೂಡುವ ಸ್ಥಳಗಳಿಗೆ ಹೋಗಿ ಕಂಡವರನ್ನೆಲ್ಲ ಮದುವೆಯ ಊಟಕ್ಕೆ ಕರೆಯಿರಿ ಎಂದು ಹೇಳಿದನು. ಆ ಆಳುಗಳು ಹಾದಿಗಳಿಗೆ ಹೋಗಿ ಕೆಟ್ಟವರು ಒಳ್ಳೆಯವರು ಅನ್ನದೆ ಕಂಡವರನ್ನೆಲ್ಲ ಕೂಡಿಸಿ ಕರಕೊಂಡು ಬಂದರು. ಹೀಗೆ ಮನೆ ತುಂಬ ಊಟಕ್ಕೆ ಕೂತರು. ಆಮೇಲೆ ಅರಸನು ಕೂತವರನ್ನು ನೋಡೋದಕ್ಕೆ ಒಳಕ್ಕೆ ಬರಲಾಗಿ ಮದುವೆ ಬಟ್ಟೆಯನ್ನು ಹಾಕಿಕೊಳ್ಳದ ಒಬ್ಬನನ್ನು ಕಂಡು ಅವನನ್ನು, ಏನಪ್ಪ, ಮದುವೆಯ ಬಟ್ಟೆ ಇಲ್ಲದೆ ನೀನಿಲ್ಲಿ ಹೇಗೆ ಒಳಕ್ಕೆ ಬಂದಿ ಎಂದು ಕೇಳಲು ಅವನು ಸುಮ್ಮನಿದ್ದನು. ಆಮೇಲೆ ಅರಸನು ಸೇವಕರಿಗೆ, ಅವನ ಕೈಕಾಲು ಕಟ್ಟಿ ಅವನನ್ನು ಹೊರಗೆ ಕತ್ತಲೆಗೆ ನೂಕಿರಿ ಎಂದು ಹೇಳಿದನು. ಅಲ್ಲಿ ಗೋಳಾಟವೂ ಕಟಕಟನೆ ಹಲ್ಲು ಕಡಿಯೋಣವೂ ಇರುವವು. ಹೀಗೆ ಕರೆಯಲ್ಪಟ್ಟವರು ಬಹುಜನ, ಆಯಲ್ಪಟ್ಟವರು ಸ್ವಲ್ಪ ಜನ ಅಂದನು ಎಂಬುದೇ. ಕರ್ತನಲ್ಲಿ ಪ್ರೀತಿಯುಳ್ಳ ನಿನ್ನ ದಾರಿಗೆ ಬೆಳಕು ಕಾರ್ಯಕ್ರಮವನ್ನು ಆಲಿಸುವ ನಮ್ಮ ಎಲ್ಲ ಆತ್ಮೀಯ ಕೇಳುಗರಿಗೆ ಮುಂಜಾನೆಯ ಶುಭ ವಂದನೆಗಳು. ಪ್ರೀತಿಯ ದೇವಜನರೇ, ಓದಿದ ವಾಕ್ಯದ ಭಾಗದ ಕಡೆಗೆ ನಾವು ಸ್ವಲ್ಪ ಹೊತ್ತು ಗಮನ ಹರಿಸುವುದಾದರೆ, ಇಂದು ಮತ್ತಾಯನ ಸುವಾರ್ತೆ 22ನೇ ಅಧ್ಯಾಯದ 1ರಿಂದ 14 ವಚನಗಳನ್ನು ನಾವು ಓದುವುದಾದರೆ, ಇಲ್ಲಿ ಬಹಳ ಮಹತ್ವದ ವಿಷಯಗಳನ್ನು ಯೇಸುಕ್ರಿಸ್ತನು ನಮಗೆ ತಿಳಿಸುವಂತವನಾಗಿದ್ದಾನೆ. ಗಮನಿಸಿ ಪ್ರಿಯರೇ, ಈ ಸಾಮ್ಯದಲ್ಲಿ ಒಬ್ಬ ರಾಜನು ತನ್ನ ಮಗನ ವಿವಾಹಕ್ಕಾಗಿ ಒಂದು ಅದ್ಭುತವಾದಂಥ ಔತಣವನ್ನು ಸಿದ್ಧಪಡಿಸಿದ್ದರ ಕುರಿತಾಗಿ ಹಾಗೂ ಆ ಔತಣಕ್ಕೆ ಜನರಿಗೆ ಆಮಂತ್ರಣ ನೀಡಿದ್ದರ ಕುರಿತಾಗಿ ತಿಳಿಸಲ್ಪಟ್ಟಿರುವುದು. ಗಮನಿಸಿ ಪ್ರಿಯರೇ, ಅಲ್ಲಿ ಮೇಜುಗಳು ಅಲಂಕರಿಸಲ್ಪಟ್ಟಿದ್ದವು, ರುಚಿ ರುಚಿಯಾದಂಥ ಆಹಾರವು ಸಮೃದ್ಧಿಯಾಗಿ ಸಿದ್ಧ ಮಾಡಲಾಗಿತ್ತು ಹಾಗೂ ಆ ವಿವಾಹಕ್ಕೆ ಪ್ರೀತಿಯಿಂದ ಆಮಂತ್ರಣವೂ ಕೂಡ ಕಳುಹಿಸಲಾಗಿತ್ತು. ಆದರೆ ಆಮಂತ್ರಿಸಲ್ಪಟ್ಟಂಥ ಜನರು ಮದುವೆಗೆ ಬರಲು ನಿರಾಕರಿಸಲ್ಪಟ್ಟದ್ದನ್ನು ಇಲ್ಲಿ ನಾವು ನೋಡುತ್ತೇವೆ. ಪ್ರಿಯರೇ, ಕೆಲವರು ನಿರಾಕರಿಸಿದರು, ಇನ್ನು ಕೆಲವರು ನಿರ್ಲಕ್ಷ್ಯವನ್ನು ತೋರಿಸಿದರು, ಕೆಲವರು ನೆಪಗಳನ್ನು ಹೇಳಿ ತಪ್ಪಿಸಿಕೊಂಡರು, ಇನ್ನೂ ಕೆಲವರಂತೂ ಆ ಆಮಂತ್ರಣವನ್ನು ತಂದಂತ ಆ ದೂತರನ್ನೇ ಅವರು ಹಿಂಸಿಸಿದರು. ಗಮನಿಸಿ ಪ್ರಿಯರೇ, ಅವರ ನಿರಾಕರಣೆಯಿಂದ ಕೋಪಗೊಂಡಂತ ರಾಜನು ಆ ಆಮಂತ್ರಣವನ್ನು ಎಲ್ಲರಿಗೂ, ಅಂದರೆ ಒಳ್ಳೆಯವರಿಗೂ ಕೆಟ್ಟವರಿಗೂ ಕಳುಹಿಸಿಕೊಟ್ಟನು. ಹೀಗೆ ಆ ಮದುವೆಯ ಮಂಟಪವು ಅನೇಕ ಅತಿಥಿಗಳಿಂದ ತುಂಬಿಕೊಂಡಿತು. ಆದರೆ ಇಲ್ಲಿ ಮತ್ತೊಂದು ಮಹತ್ವದ ವಿಷಯವನ್ನು ನಾವು ಗಮನಿಸಬೇಕಾಗಿದೆ ಪ್ರಿಯರೇ. ಅದೇನೆಂದರೆ, ಆ ಮದುವೆಯಲ್ಲಿ ಅನೇಕ ಮಂದಿ ಅತಿಥಿಗಳು ಆ ಸಂಭ್ರಮದಲ್ಲಿ ಪಾಲ್ಗೊಂಡಿದ್ದಾರೆ. ಆದರೆ ಒಬ್ಬ ವ್ಯಕ್ತಿ ಮಾತ್ರವೇ ಮದುವೆಯ ವಸ್ತ್ರಗಳಿಲ್ಲದೆ ಆ ಒಳಗೆ ಪ್ರವೇಶ ಮಾಡಿದ್ದಾನೆ. ಆ ವ್ಯಕ್ತಿಯನ್ನು ರಾಜನು ಹೊರಗೆ ಹಾಕಿರುವುದನ್ನು ಇಲ್ಲಿ ನೋಡುವಂತವರಾಗಿದ್ದೇವೆ. ಪ್ರಿಯರೇ, ಈ ದೃಷ್ಟಾಂತದಿಂದ ನಾವು ಕಲಿಯತಕ್ಕಂಥ ಕೆಲವು ಆಧ್ಯಾತ್ಮಿಕ ಸತ್ಯಗಳನ್ನು ಇಂದು ನಾವು ಧ್ಯಾನ ಮಾಡಿಕೊಳ್ಳೋಣ. ಈ ದೃಷ್ಟಾಂತವು ದೇವರ ರಾಜ್ಯದ ಕುರಿತಾಗಿ ಒಂದು ಸ್ಪಷ್ಟವಾದಂಥ ಚಿತ್ರಣವನ್ನ ನಮ್ಮ ಮುಂದೆ ಇಡುವಂತದ್ದಾಗಿದೆ. ಆ ರಾಜನು ನಮ್ಮ ಪರಲೋಕದ ತಂದೆಯಾಗಿರುವನು, ಮಗನು ನಮ್ಮ ಕರ್ತನಾಗಿರುವಂಥ ಯೇಸು ಕ್ರಿಸ್ತನಾಗಿರುವನು. ಆಮಂತ್ರಣ ಅದು ರಕ್ಷಣೆಗೆ
ದೇವರು ನೀಡುವಂತ ಉಚಿತವಾದಂಥ ಕರೆಯಾಗಿರುವುದು. ಆ ದೂತರು ದೇವರ ಸೇವೆ ಮಾಡುವಂತ ಸೇವಕರಾಗಿದ್ದಾರೆ. ಅಂದರೆ ದೇವರಿಗೂ ಮತ್ತು ಮಾನವರಿಗೂ ಮಧ್ಯವರ್ತಿಗಳಾಗಿ ಸೇವೆ ಸಲ್ಲಿಸುವಂತ ಒಂದು ಗುಂಪು. ಪ್ರೀತಿಯ ದೇವಜನರೇ, ರಕ್ಷಣೆಯು ಮಾನವರಿಗೆ ದೇವರಿಂದ ದೊರಕಿರುವಂತ ಉಚಿತವಾದಂಥ ಕೊಡುಗೆಯಾಗಿರುವುದು. ಆತನು ಭೇದ ಭಾವವಿಲ್ಲದೆ ಮೇಲ್ಜಾತಿ ಕೆಳಜಾತಿ ಎನ್ನದೆ, ಶ್ರೀಮಂತ ಬಡವ ಎನ್ನದೆ, ಜ್ಞಾನವಂತ ಅಜ್ಞಾನಿ ಎನ್ನದೆ, ಬಲಿಷ್ಠ ಬಲಹೀನ ಎನ್ನದೆ, ಸ್ತ್ರೀ ಪುರುಷರು ಎನ್ನದೆ, ಒಳ್ಳೆಯವರು ಕೆಟ್ಟವರು ಎನ್ನದೆ ಎಲ್ಲರಿಗೂ ತನ್ನ ರಕ್ಷಣೆಯನ್ನು ಉಚಿತವಾಗಿ ಕೊಟ್ಟಿರುವನು. ಯಾಕೆಂದರೆ 1 ತಿಮೋತಿ 2ನೇ ಅಧ್ಯಾಯದ 4ನೇ ವಚನದಲ್ಲಿ ನಾವು ಹೀಗೆ ಓದುತ್ತೇವೆ, ಎಲ್ಲಾ ಮನುಷ್ಯರು ರಕ್ಷಣೆಯನ್ನ ಹೊಂದಿ ಸತ್ಯದ ಪರಿಜ್ಞಾನಕ್ಕೆ ಸೇರಬೇಕೆಂಬುದೇ ಆತನ ಚಿತ್ತವಾಗಿದೆ ಎಂಬುದಾಗಿ ಬರೆಯಲ್ಪಟ್ಟಿದೆ. ಪ್ರೀತಿಯ ದೇವಜನರೇ, ಈ ರಕ್ಷಣೆಯು ನಾವು ನಮ್ಮ ಒಳ್ಳೆಯ ಹಿನ್ನೆಲೆಯಿಂದಾಗಲಿ, ನಮ್ಮ ನೀತಿಯ ಕಾರ್ಯಗಳಿಂದಾಗಲಿ, ನಮ್ಮಲ್ಲಿರುವಂತಹ ಒಳ್ಳೆಯ ಗುಣಗಳಿಂದಾಗಲಿ ಹಾಗೂ ನಾವು ಮಾಡುವಂತ ಕರ್ಮಗಳಿಂದಾಗಲಿ ಸಂಪಾದಿಸಲು ಸಾಧ್ಯವಿಲ್ಲ. ಅದು ಶುದ್ಧವಾಗಿ ನಮ್ಮ ಕರ್ತನಾಗಿರುವಂತಹ ಯೇಸು ಕ್ರಿಸ್ತನ ಮೂಲಕವಾಗಿ ದೊರಕುವಂತ ದೊಡ್ಡ ಕೃಪೆಯ ವರವಾಗಿದೆ ಎಂದು ಎಫೆಸ ಪತ್ರಿಕೆ ನಾವು 2ನೇ ಅಧ್ಯಾಯದ 8ನೇ ವಚನದಲ್ಲಿ ಹೀಗೆ ಓದುತ್ತೇವೆ, ನಂಬಿಕೆಯ ಮೂಲಕ ಕೃಪೆಯಿಂದಲೇ ನೀವು ರಕ್ಷಣೆ ಹೊಂದಿದವರಾಗಿದ್ದೀರಿ. ಆ ರಕ್ಷಣೆಯು ನಿಮ್ಮ ಪುಣ್ಯ ಕಾರ್ಯಗಳಿಂದಲ್ಲ, ಅದು ದೇವರ ವರವೇ ಎಂಬುದಾಗಿ ಪೌಲನು ತಿಳಿಸಿರುವನು. ಪ್ರಿಯರೇ, ತಂದೆಯಾದಂಥ ದೇವರು ತನ್ನ ಮಗನಾಗಿರುವಂಥ ಯೇಸು ಕ್ರಿಸ್ತನ ಮೂಲಕವಾಗಿ ಈ ಉಚಿತವಾದಂತಹ ರಕ್ಷಣೆಯ ವರವನ್ನು ನೀಡಲು ಆತನು ನಮಗೆ ಆಮಂತ್ರಣವನ್ನು ನೀಡುವವನಾಗಿದ್ದಾನೆ. ಅದನ್ನು ಮತ್ತಾಯನ ಸುವಾರ್ತೆ 11ನೇ ಅಧ್ಯಾಯದ 28-29ನೇ ವಚನ ಹಾಗೂ ಯೆಶಾಯನ ಪ್ರವಾದನೆ ಗ್ರಂಥ 55ನೇ ಅಧ್ಯಾಯದ ಮೊದಲಿನ 4 ವಚನಗಳಲ್ಲಿ ಈ ಸಂಗತಿಯನ್ನ ನೋಡುವಂತವರಾಗಿದ್ದೇವೆ. ಪ್ರಿಯರೇ, ಅಂದು ನಮ್ಮ ಕರ್ತನಾಗಿರುವಂಥ ಯೇಸು ಕ್ರಿಸ್ತನು ಈ ಲೋಕದಲ್ಲಿ ಆತನು ಮಾನವನಾಗಿ ಇರುವಾಗ ಆತನು ತನ್ನ ರಕ್ಷಣೆಯನ್ನ ಉಚಿತವಾಗಿ ನೀಡುವುದಕ್ಕೋಸ್ಕರವಾಗಿ ಅನೇಕ ಯಹೂದ್ಯ ಜನಾಂಗಕ್ಕೆ ಆ ಕರೆಯನ್ನು ನೀಡಿದಾಗ ಅಂದು ಆ ಆಮಂತ್ರಣವನ್ನ ಆ ಜನಾಂಗವು ನಿರ್ಲಕ್ಷ್ಯ ಮಾಡಿದರು, ತಾತ್ಸಾರ ಮಾಡಿದರು. ಆದರೆ ಕೆಲವು ಜನರು ಮಾತ್ರವೇ ಅದನ್ನು ಸಂತೋಷದಿಂದ ಆ ಆಮಂತ್ರಣವನ್ನ ಪ್ರೀತಿಯಿಂದ ಸ್ವೀಕರಿಸಿ ಮದುವೆಯ ಔತಣದಲ್ಲಿ ಪಾಲ್ಗೊಂಡರು. ಆದರೆ ಒಬ್ಬ ವ್ಯಕ್ತಿ ಮಾತ್ರ ಸಿದ್ಧತೆ ಇಲ್ಲದೆ ಆ ವಿವಾಹ ಕಾರ್ಯದಲ್ಲಿ ಭಾಗವಹಿಸಿದ್ದನ್ನ ನಾವು ಗಮನಿಸುವಂತವರಾಗಿದ್ದೇವೆ. ಪ್ರಿಯರೇ, ವಿವಾಹದ ವಸ್ತ್ರವು ನೀತಿಯನ್ನ ಸೂಚಿಸುತ್ತದೆ. ಅದು ನಮ್ಮ ಸ್ವಂತ ನೀತಿಯಲ್ಲ, ಅದು ಯೇಸು ಕ್ರಿಸ್ತನ ಮೂಲಕವಾಗಿ ನಮಗೆ ದೊರಕುವಂತ ನೀತಿ ಆಗಿರುವುದು. ಹೌದು ಪ್ರಿಯರೇ, ಕ್ರಿಸ್ತನು ಕೊಡುವಂತ ಆ ನೀತಿಯ ವಸ್ತ್ರಗಳನ್ನು ನಾವು ಧರಿಸದೆ ಪರಲೋಕ ರಾಜ್ಯವನ್ನು ಪ್ರವೇಶಿಸಲು ಸಾಧ್ಯವೇ ಇಲ್ಲ. ಮಾನವರಾದಂಥ ನಮ್ಮ ಧರ್ಮ ಕಾರ್ಯಗಳೆಲ್ಲವೂ ಒಲೆಯ ಬಟ್ಟೆಯಂತಿದ್ದಾವೆಂಬುದಾಗಿ ಯೆಶಾಯನ ಪ್ರವಾದನೆ ಗ್ರಂಥ 64ನೇ ಅಧ್ಯಾಯದ 6ನೇ ವಚನದಲ್ಲಿ ನಾವು ನೋಡುತ್ತೇವೆ. ಪ್ರಿಯರೇ, ಈ ದೃಷ್ಟಾಂತದ ಕೊನೆಯಲ್ಲಿ ಇನ್ನೊಂದು ಗಂಭೀರವಾದಂಥ ಸತ್ಯವನ್ನ ನಮ್ಮ ಕರ್ತನಾಗಿರುವಂಥ ಯೇಸು ಕ್ರಿಸ್ತನು ತಿಳಿಸಿರುವನು. ಅದು ಮತ್ತಾಯನ ಸುವಾರ್ತೆ 22ನೇ ಅಧ್ಯಾಯದ 14ನೇ ವಚನದಲ್ಲಿ, ಕರೆಯಲ್ಪಟ್ಟವರು ಅನೇಕ ಮಂದಿ, ಆಯಲ್ಪಟ್ಟವರು ಸ್ವಲ್ಪ ಜನವೇ ಎಂಬುದಾಗಿ. ಪ್ರಿಯರೇ, ಯೇಸು ಕ್ರಿಸ್ತನು ಕೊಡುವಂತ ಈ ಆಮಂತ್ರಣವು ಇದು ಯಾವುದೇ ಒಂದು ಜನಾಂಗಕ್ಕೆ ಸಂಬಂಧಿಸಿದ್ದಲ್ಲ, ಬದಲಾಗಿ ಈ ಪ್ರಪಂಚದಲ್ಲಿ ಹುಟ್ಟಿದಂಥ ಪ್ರತಿಯೊಬ್ಬ ಮಾನವರಿಗೂ ಕೂಡ ಈ ಕರೆಯನ್ನು, ಈ ಆಮಂತ್ರಣವನ್ನು ಆತನು ನೀಡುವಂತವನಾಗಿದ್ದಾನೆ. ಯಾರು ನಂಬಿಕೆಯಿಂದ, ಪಶ್ಚಾತ್ತಾಪದಿಂದ, ವಿಧೇಯತೆಯಿಂದ ಅದನ್ನು ಅಂಗೀಕರಿಸುತ್ತಾರೋ ಅವರೇ ಆ ನಿತ್ಯ ಜೀವದ ಆನಂದಭರಿತವಾದಂಥ ಮದುವೆಯ ಔತಣದಲ್ಲಿ ಅವರು ಪಾಲು ಹೊಂದುವಂತವರಾಗಿದ್ದಾರೆ. ಆದುದರಿಂದ ವಾಕ್ಯಗಳನ್ನು ಕೇಳಿಸಿಕೊಳ್ಳುತ್ತಾ ಇರುವಂತಹ ಪ್ರೀತಿಯ ದೇವಜನರೇ, ಒಂದು ವೇಳೆ ದೇವರು ನಿಮಗೆ ಕೊಟ್ಟಿರುವಂತಹ ಈ ಒಂದು ಆಮಂತ್ರಣದಲ್ಲಿ ನೀವು ಒಂದು ವೇಳೆ ಪಾಲನ್ನು ಹೊಂದದೆ ಹೋಗಿದ್ದಿದೆಯಾದರೆ, ನಿಮ್ಮನ್ನು ನೀವು ಸಿದ್ಧ ಮಾಡಿಕೊಳ್ಳದೆ ಹೋಗಿದ್ದಿದೆಯಾದರೆ, ಇವತ್ತು ನಿಮ್ಮ ಜೀವಿತಗಳನ್ನ ಕರ್ತನಿಗೆ ಒಪ್ಪಿಸಿಕೊಟ್ಟು ನಿಮ್ಮನ್ನು ನೀವು ಸಿದ್ಧ ಮಾಡಿಕೊಳ್ಳುವುದಾದರೆ, ದೇವರು ಕೊಡುವಂತಹ ಆ ಒಂದು ರಕ್ಷಣೆಯ ನೀತಿಯ ವಸ್ತ್ರಗಳನ್ನು ನೀವು ಧರಿಸಿಕೊಂಡು ಆತನ ಬಳಿಗೆ ನೀವು ಬರುವುದಾದರೆ, ಆತನ ಪರಲೋಕ ರಾಜ್ಯದ ಸ್ವಾಸ್ಥ್ಯದಲ್ಲಿ ನೀವೆಲ್ಲರೂ ಕೂಡ ಪಾಲನ್ನು ಹೊಂದುವಂತವರಾಗಿದ್ದೀರಿ. ಆ ಮದುವೆಯ ಔತಣದಲ್ಲಿ ನೀವೆಲ್ಲರೂ ಕೂಡ ಸಂಭ್ರಮವನ್ನ ಅನುಭವಿಸುವಂತವರಾಗಿದ್ದೀರಿ. ಹಾಗಾಗುವಂತೆ ಕರ್ತನು ತಾನೇ ಈ ಎಲ್ಲ ಮಾತುಗಳನ್ನು ನಮ್ಮ ಆತ್ಮೀಯ ಪ್ರಯೋಜನಕ್ಕಾಗಿ ಆಶೀರ್ವದಿಸಲಿ. ಪ್ರಾರ್ಥನೆ ಮಾಡೋಣ. ಎಲ್ಲರೂ ರಕ್ಷಣೆಯನ್ನು ಹೊಂದಿ ಸತ್ಯದ ಪರಿಜ್ಞಾನಕ್ಕೆ ಸೇರಬೇಕೆಂಬುದಾಗಿ ಪರಲೋಕದ ಎಲ್ಲ ವೈಭವಗಳನ್ನು ತೊರೆದು ಭೂಲೋಕಕ್ಕೆ ಮನುಷ್ಯನ ಅವತಾರದಲ್ಲಿ ಬಂದು ಮಾನವರಾದಂಥ ನಮ್ಮೆಲ್ಲರ ಪಾಪಕ್ಕೋಸ್ಕರವಾಗಿ ಪ್ರಾಯಚಿತ್ತವಾಗಿ ಯಜ್ಞವಾಗಿ ಸಮರ್ಪಿಸಿಕೊಂಡಂಥ ನಮ್ಮ ಪ್ರೀತಿಯುಳ್ಳ ಯೇಸು ಸ್ವಾಮಿಯೇ, ನಿನ್ನ ಪವಿತ್ರವಾದ ನಾಮಕ್ಕೆ ಬೆಳಗಿನ ಜಾವದಲ್ಲಿ ನಾವು ನಿನಗೆ ಸ್ತುತಿ, ಸ್ತೋತ್ರ, ಘನ, ಮಾನ, ಮಹಿಮೆಗಳನ್ನು ಸಲ್ಲಿಸುವಂತವರಾಗಿದ್ದೇವೆ. ಕರ್ತನೇ, 2026 ವರ್ಷಗಳ ಹಿಂದೆ ಮಾನವನಾಗಿ ಈ ಲೋಕಕ್ಕೆ ನೀನು ಬಂದಾಗ ನೀನು ದೇವರೇ ಆ ರಕ್ಷಣೆಯನ್ನು ಒದಗಿಸುವುದಕ್ಕಾಗಿ, ಆ ಆನಂದಭರಿತವಾದಂಥ ಜೀವಿತವನ್ನು ಕೊಡುವುದಕ್ಕೋಸ್ಕರವಾಗಿ ಅನೇಕರಿಗೆ ನೀನು ಕರೆಯನ್ನು ಕೊಟ್ಟಿದ್ದಿ. ಕೆಲವರು ನಿನ್ನನ್ನು ತಿರಸ್ಕರಿಸಿದರು, ಕೆಲವರು ಅದನ್ನು ತಾತ್ಸಾರ ಮಾಡಿದರು, ಕೆಲವರು ನೆಪಗಳನ್ನು ಹೇಳಿ ತಪ್ಪಿಸಿಕೊಂಡರು. ಆದರೆ ಕೆಲವು ಜನರು ಮಾತ್ರವೇ ಆ ಆಮಂತ್ರಣಕ್ಕೆ ವಿಧೇಯರಾಗಿ ನಿನ್ನ ಬಳಿಗೆ ಬಂದಂಥ ಪ್ರತಿಯೊಬ್ಬ ಮಾನವರಿಗೂ ಕೂಡ ಆ ರಕ್ಷಣೆಯ ಶ್ರೇಷ್ಠತೆಯ ಸೌಭಾಗ್ಯವನ್ನ ನೀನು ಕೊಟ್ಟಿದ್ದೀಯಾ. ನಿನ್ನ ನಿತ್ಯತ್ವದಲ್ಲಿ ಅವರು ಪಾಲುಗಾರರಾಗುವಂಥ ಭಾಗ್ಯವನ್ನು ಕೂಡ ಅವರಿಗೆ ನೀನು ದಯಪಾಲಿಸಿಕೊಟ್ಟಿದ್ದೀಯಾ.
ಕರ್ತನಾದಂಥ ದೇವರೇ, ಇಂದು ವಾಕ್ಯವನ್ನು ಕೇಳಿಸಿಕೊಳ್ಳುವಂಥ ನಮ್ಮ ಪ್ರಿಯರಲ್ಲಿ ಯಾರಾದರೂ ಈ ರಕ್ಷಣೆ ಅನುಭವ ಇಲ್ಲದೆ ಇನ್ನೂ ಸ್ವಾಮಿ ಅವರು ತಾತ್ಸಾರದ ಮನೋಭಾವನೆ ಉಳ್ಳವರಾಗಿ ಕೇವಲ ಒಂದು ಧಾರ್ಮಿಕ ಆಚರಣೆಗಳಲ್ಲಿಯೇ ತಮ್ಮನ್ನು ತಾವು ತೊಡಗಿಸಿಕೊಂಡು ರಕ್ಷಣೆ ಅನುಭವ ಇಲ್ಲದೆ ಇರುವಂಥ ಜೀವಿತ ಅವರದಾಗಿದೆಯಾದರೆ ಹಿಂದೆ ತಮ್ಮ ಜೀವಿತಗಳನ್ನು ನಿನಗೆ ಸಮರ್ಪಣೆ ಮಾಡಿಕೊಂಡು ತಮ್ಮ ಹೃದಯವನ್ನು ನಿನಗೆ ಒಪ್ಪಿಸಿಕೊಟ್ಟು ಆ ರಕ್ಷಣೆ ಅನುಭವವನ್ನು ಅವರು ಹೊಂದಿಕೊಂಡು ನಿನ್ನ ಮಹಿಮೆಗಾಗಿ ಲೋಕದಲ್ಲಿ ಜೀವಿಸುವುದಕ್ಕಾಗಿ ಕೃಪೆ ಕೊಡು. ಕರ್ತನೆ, ನಾವು ರಕ್ಷಣೆ ಹೊಂದುವಾಗ ನಮಗೆ ನೀತಿಯ ವಸ್ತ್ರಗಳನ್ನು ನೀನು ಕೊಡುವಂಥ ಕರ್ತನು ನೀನಾಗಿದ್ದೀಯಾ. ಆ ನೀತಿಯ ವಸ್ತ್ರಗಳ ಮೂಲಕವಾಗಿ ಪರಲೋಕದಲ್ಲಿ ನಾವು ಸೇರುವಂಥ ಸೌಭಾಗ್ಯವನ್ನ ನಮಗಾಗಿ ನೀನು ಸಿದ್ಧ ಮಾಡಿಟ್ಟಿದೆಯಲ್ಲ, ಅದಕ್ಕಾಗಿ ನನಗೆ ನಾವು ಸ್ತೋತ್ರಗಳನ್ನು ಸಲ್ಲಿಸ್ತೇವೆ. ಒಂದು ದಿವಸ ನೀನು ಕೊಟ್ಟಿರುವಂತಹ ನೀತಿ ಎಂಬ ನಿಲುವಂಗಿಗಳನ್ನು ನಾವು ಧರಿಸಿಕೊಂಡು ಪರಲೋಕ ರಾಜ್ಯದಲ್ಲಿ ನಿನ್ನನ್ನು ಸ್ತುತಿಸಿ ಕೊಂಡಾಡಿ ಆರಾಧಿಸಿ ಸಂಭ್ರಮ ಪಡುವಂಥ ಭಾಗ್ಯವನ್ನ ನಮಗಾಗಿ ನೀನು ಸಿದ್ಧ ಮಾಡುತ್ತಾ ಇದೆಯಲ್ಲ, ಅದಕ್ಕಾಗಿ ನಾವು ನಿನಗೆ ಸ್ತೋತ್ರಗಳನ್ನು ಸಲ್ಲಿಸ್ತೇವೆ. ಕರ್ತನಾದಂಥ ದೇವರೇ, ವಾರದ ಕೊನೆಯ ದಿವಸದಲ್ಲಿ ನಾವಿದ್ದೇವೆ ಸ್ವಾಮಿ. ನಮ್ಮೆಲ್ಲ ಕೆಲಸ ಕಾರ್ಯಗಳನ್ನು ನೀನು ಆಶೀರ್ವಾದ ಮಾಡಿ, ನಾವು ದುಡಿಯುವಂಥ ದುಡಿಮೆಗಳನ್ನು ಆಶೀರ್ವಾದ ಮಾಡಿ ದೇವರೇ, ನಮ್ಮ ಹೋಗೋಣ ಬರೋಣಗಳನ್ನು ನೀನು ಆಶೀರ್ವಾದ ಮಾಡಿ ಇಲ್ಲಿವರೆಗೂ ನಮ್ಮನ್ನು ಕಾಪಾಡಿರುವುದಕ್ಕಾಗಿ ನಿನಗೆ ನಾವು ಕೃತಜ್ಞತೆಗಳನ್ನು ಸಲ್ಲಿಸುವಂತವರಾಗಿದ್ದೇವೆ. ಕರ್ತನೇ, ಇಂದು ವಿಶೇಷವಾಗಿ ಅಸ್ಸಾಂ ರಾಜ್ಯವನ್ನು ನಿನ್ನ ಮುಂದೆ ನಾವು ಜ್ಞಾಪಕ ಮಾಡಿಕೊಳ್ಳುತ್ತೇವೆ. ವಿಪರೀತವಾದಂತಹ ಮಳೆಯಿಂದಾಗಿ ಪ್ರವಾಹದಿಂದಾಗಿ ಅನೇಕ ಜನರು ಪ್ರಾಣಗಳನ್ನು ಕಳೆದುಕೊಳ್ಳುತ್ತಾ ಇದ್ದಾರೆ. ಅನೇಕ ಜನರು ಊಟ ಮತ್ತು ವಸತಿಗಾಗಿ ತವಕಿಸುತ್ತಾ ಇದ್ದಾರೆ. ಕರ್ತನೆ, ಆ ರಾಜ್ಯವನ್ನು ನೀನು ಜ್ಞಾಪಕ ಮಾಡಿಕೋ. ಅಲ್ಲಿರುವಂತಹ ಅಧಿಕಾರಿಗಳನ್ನು ನೀನು ಜ್ಞಾಪಕ ಮಾಡಿಕೋ. ಆ ಜನರಿಗೆ ಬೇಕಾದಂಥ ಸೌಲಭ್ಯಗಳನ್ನು ಸೌಕರ್ಯಗಳನ್ನು ಸರ್ಕಾರವು ಒದಗಿಸುವುದಕ್ಕೆ ಬೇಕಾದಂಥ ಎಲ್ಲ ದೇವರೇ ಸಮಯೋಚಿತವಾದಂಥ ಆಲೋಚನೆಗಳನ್ನು ಅನುಗ್ರಹ ಮಾಡುವುದಾಗಿ ನಾವು ಪ್ರಾರ್ಥಿಸ್ತೇವೆ. ಮತ್ತು ಆ ರಾಜ್ಯದಲ್ಲಿರುವಂಥ ನಮ್ಮೆಲ್ಲ ವಿಶ್ವಾಸಿಗಳನ್ನು ಕೂಡ ನಾವು ಜ್ಞಾಪಕ ಮಾಡಿಕೊಳ್ಳುತ್ತಾ ಇದ್ದೇವೆ. ವಿಶ್ವಾಸದಲ್ಲಿ ಅವರು ದೃಢವಾಗಿ ನಿಂತುಕೊಳ್ಳಲಿಕ್ಕೆ ಬೇಕಾದಂಥ ಎಲ್ಲ ಸಹಾಯವನ್ನು ಅವರಿಗೆ ನೀನು ದಯಪಾಲಿಸಿಕೊಡು. ಅವರಿಗೆ ಬೇಕಾದಂಥ ಸಹಾಯಗಳನ್ನು ಮೂಲ ಸೌಕರ್ಯಗಳನ್ನು ಅವರಿಗೆ ಒದಗಿಸಿಕೊಡು ಎಂಬುದಾಗಿ ನಾನು ಪ್ರಾರ್ಥಿಸುವಂತವನಾಗಿದ್ದೇನೆ. ಕರ್ತನೇ, ಇಂದು ವಿಶೇಷವಾಗಿ ನಮ್ಮ ವಿಶ್ವವಾಣಿ ಸಂಸ್ಥೆ ಮಾಡುವಂಥ ಸೇವೆಯನ್ನ, ನಮ್ಮ ಸಂಸ್ಥೆಯಲ್ಲಿ ಸೇವೆ ಸಲ್ಲಿಸ್ತಾ ಇರುವಂಥ ಎಲ್ಲ ನಮ್ಮ ಮಿಷನರಿಗಳನ್ನು, ಎಲ್ಲ ನಮ್ಮ ಅಭಿವೃದ್ಧಿ ಸೇವಕರನ್ನು, ನಮ್ಮ ಎಲ್ಲ ನಾಯಕರುಗಳನ್ನು ನಿನ್ನ ಮುಂದೆ ನಾವು ಜ್ಞಾಪಕ ಮಾಡಿಕೊಳ್ಳುತ್ತೇವೆ. ಸ್ವಾಮಿ, 2030 1,00,000 ಗ್ರಾಮಗಳನ್ನು ಸುವಾರ್ತೆಯಿಂದ ತಲುಪುವಂತ ಒಂದು ದೊಡ್ಡ ಯೋಜನೆಯನ್ನು ನಾವು ಹೊಂದಿರುವಾಗ ಸ್ವಾಮಿ, ನಮ್ಮ ಭಾರತ ದೇಶದಲ್ಲಿರುವಂಥ ವಿಶ್ವಾಸಿಗಳು, ಅದರಲ್ಲೂ ವಿಶೇಷವಾಗಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿರುವಂಥ ಎಲ್ಲ ವಿಶ್ವಾಸಿಗಳು ಈ ದರ್ಶನವನ್ನು ಪೂರೈಸುವುದಕ್ಕೋಸ್ಕರವಾಗಿ ತಮ್ಮ ಸಹಾಯದ ಹಸ್ತಗಳನ್ನು ಚಾಚಿ ಸೇವೆಯನ್ನು ಬಲಪಡಿಸುವಂತ ಒಂದು ಮನಸ್ಸನ್ನು ಅವರಿಗೆ ನೀನು ಅನುಗ್ರಹಿಸಿಕೊಟ್ಟು ನಡೆಸು. ಕರ್ತನೆ, ಇದು ಯಾರಾದರೂ ಕಷ್ಟ, ದುಃಖ, ಕಣ್ಣೀರು, ನೋವುಗಳಲ್ಲಿರುವುದಾದರೆ ಅವರನ್ನು ನೀನು ಸಂಧಿಸು, ಅವರ ಕಣ್ಣೀರನ್ನು ನೀನು ಹೊರೆಸು. ಅದೇ ಸಂದರ್ಭದಲ್ಲಿ ಜನ್ಮದಿನಗಳನ್ನು, ಮದುವೆಯ ವಿವಾಹ ವಾರ್ಷಿಕೋತ್ಸವಗಳನ್ನು ಆಚರಿಸಿಕೊಳ್ಳುತ್ತಾ ಇರುವಂತಹ ಎಲ್ಲಾ ದೇವ ಮಕ್ಕಳನ್ನ ನೀನು ಆಶೀರ್ವಾದ ಮಾಡು. ಅವರ ಹೃದಯದ ಒಳ್ಳೆಯ ಬಯಕೆಗಳನ್ನು ನೀನು ಪೂರೈಸು. ನಿನ್ನ ಚಿತ್ತವನ್ನು ಅವರ ಮೂಲಕವಾಗಿ ಭೂಲೋಕದಲ್ಲಿ ನೆರವೇರಿಸು. ಪ್ರಾರ್ಥನೆ ಕೇಳಿದ್ದಕ್ಕಾಗಿ ನಿನಗೆ ಸ್ತೋತ್ರ. ಆಮೇನ್. ಯೇಸುವನ್ನು ಕರ್ತನೆಂದು ಅರಿಕೆ ಮಾಡಿ ಹೃದಯದಿಂದ ನಂಬಿದರೆ ರಕ್ಷಣೆಯು. ಯೇಸುವನ್ನು ಕರ್ತನೆಂದು ಅರಿಕೆ ಮಾಡಿ ಹೃದಯದಿಂದ ನಂಬಿದರೆ ರಕ್ಷಣೆಯು. ಯೇಸುವಿನಲ್ಲಿರುವ ನಿತ್ಯ ಜೀವವು ದೇವರ ಉಚಿತಾರ್ಥವರವು. ಕೃಪಾ ಸಂಪೂರ್ಣನಾದ ಯೇಸು ತನ್ನ ಕೃಪೆಯಿಂದ ರಕ್ಷಣೆಯ ನೀಡಿದ. ನಂಬಿಕೆಯ ಮೂಲಕ ರಕ್ಷಣೆಯ ಹೊಂದಿರಿ, ಇದು ದೇವರ ಉಚಿತಾರ್ಥವರವು. ಆತನಲ್ಲಿಯೇ ನಿತ್ಯ ಜೀವವು. ಜೀವವುಳ್ಳ ವಾಕ್ಯ ಶ್ರೀ ಯೇಸು ಕ್ರಿಸ್ತನು, ಆತನಲ್ಲಿಯೇ ನಿತ್ಯ ಜೀವವು. ಯೇಸುವನ್ನು ನಂಬಿ ಪಡೆದುಕೊಳ್ಳಿರಿ ರಕ್ಷಣೆಯ ಸೌಭಾಗ್ಯವನು. ಕೃಪಾ ಸಂಪೂರ್ಣನಾದ ಯೇಸು ತನ್ನ ಕೃಪೆಯಿಂದ. ಸಹೋದರ ಸಹೋದರಿಯರೇ, ನಿಮ್ಮ ಪ್ರಾರ್ಥನಾ ಮನವಿಗಳಿಗಾಗಿ ಪ್ರಾರ್ಥಿಸಲು ವಿಶ್ವವಾಣಿಯು ದಿನದ 24 ಗಂಟೆಗಳ ಕಾಲ ಪ್ರಾರ್ಥನಾ ಸೇವಾ ಕೇಂದ್ರವನ್ನು ತೆರೆದಿರುವುದು. ಇದರ ಪ್ರಯೋಜನವನ್ನು ಪಡೆದುಕೊಳ್ಳಲು ಟೋಲ್ ಫ್ರೀ ಸಂಖ್ಯೆ 1800-270-0333 ಕರೆ ಮಾಡಿರಿ ಹಾಗೂ ನಿಮ್ಮ ಪರಿಚಯದವರಿಗೂ
ಪರಿಚಯಿಸಿರಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.